ಇನ್ನು ಕೋವಿಡ್ ಹಗರಣದ ಮೊದಲ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೇನ್ ಪೊಲಿಟಿಕಲ್ ಟರ್ನ್ ಮಾಡಬೇಕು ಅಂತ ಇಲ್ಲ. ಜಸ್ಟಿಸ್ ಕುನ್ನಾ ವರದಿ ಮೇಲೆ ಕೇಸ್ ದಾಖಲಾಗಿದೆ. ಅಧಿಕಾರಿಗಳ ಮಟ್ಟದಲ್ಲಿ ಕೇಸ್ ಮಾಡಲಾಗಿದೆ. ಇನ್ನೂ ಬಹಳ ಬರಬಹುದು. ನಾವೇನ್ ದ್ವೇಷ ರಾಜಕಾರಣ ಮಾಡ್ತಿಲ್ಲ. ದ್ವೇಷ ಮಾಡೋದಾಗಿದ್ರೆ ಪೋಕ್ಸೋ ಕೇಸಲ್ಲಿ ಏನಾದ್ರೂ ಮಾಡಬಹುದಿತ್ತು. ಚುನಾವಣೆ ವೇಳೆ 40% ಆರೋಪ ನಡೆದು ಆರೋಪದ ತನಿಖೆ ಬಗ್ಗೆ ಭರವಸೆ ಕೊಟ್ಟಿದ್ವಿ. ಈಗ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಅಧ್ಯಯನ ಮಾಡ್ತಿದ್ದೀವಿ ಅಂತ ಡಿಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಬನ್ನಿ. ಇಲ್ಲ, ನಮಗೇನು ಪೊಲಿಟಿಕಲ್ ಟರ್ನ್ ಮಾಡಬೇಕು ಅಂತಿಲ್ಲ. ಒಬ್ಬ ಜಸ್ಟಿಸ್ ಕುನ್ನಾ ಅವ್ರನ್ನ ನೇಮಕ ಆಗಿದೆ. ಅವ್ರ ಅಭಿಪ್ರಾಯನ ತಿಳಿಸಿದ್ದಾರೆ. ಆ ಅಭಿಪ್ರಾಯದ ಮೇಲೆ ಇದಾಗಿದೆ. ಇನ್ನ ಬಹಳ ಅದು ಅವರೇ ಅಫಿಷಿಯಲ್ಸ್ ಲೆವೆಲಲ್ಲಿ ಮಾಡಿರುವಂತ ಒಂದು ತೀರ್ಮಾನ. ಇನ್ನು ನಾವು ಸ್ಟಡಿ ಮಾಡ್ತಾ ಇದೀವಿ. ಅಫಿಷಿಯಲ್ಸ್ ಅವರೇನು ಗೈಡೆನ್ಸ್ ಕೊಟ್ಟಿದ್ದಾರೆ ಅದನ್ನ ಮಾಡಿದೀವಿ. ಇನ್ನು ಮಿಕ್ಕಿದೆಲ್ಲ ಕೂಡ ನಾವು ಸ್ಟಡಿ ಮಾಡ್ತಾ ಇದೀವಿ. ಇನ್ನ ಬೇಕಾದಷ್ಟು ಬಹಳ ಆಗ್ಬೋದು. ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಅದೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಆ ಕೆಲಸ ಆಗ್ತದೆ. ಪಾಪ ನೋಡಿ, ನಮಗೆ ಅವ್ರ ತರ ವೆಂಚ್ಫುಲ್ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಯಾರ ಮೇಲೂ ನಾವು ವೆಂಚ್ಫುಲ್ ಮಾಡಬೇಕಾಗಿಲ್ಲ. ಈಗ ವೆಂಚ್ಫುಲ್ ಮಾಡಬೇಕಾಗಿದ್ರೆ ಈ ಪೊಸ್ಕೋ ಕೇಸ್ ನಡೀತು, ಏನ್ ಬೇಕಾದ್ರೂ ತೀರ್ಮಾನ ಆಗ್ಬೋದಾಯ್ತು. ನಾವೇ ಅನ್ನೆಸೆಸರಿ, ಯಾಕೆಂದ್ರೆ ಕೋರ್ಟಲ್ಲೆಲ್ಲ ಆ ಹೆಣ್ಮಗಳು ಹೋಗಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರು. ಅದು ಸರಿಯೋ ತಪ್ಪೋ ಮತ್ತೊಂದು. ಸರ್ಕಾರ ಅವತ್ತೇ ಪೊಲೀಸ್ನ ನಾವು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಏನ್ ಬೇಕಾದ್ರೂ ಆಗ್ತಿತ್ತು. ವಿ ಡಿಂಟ್ ವಾಂಟ್ ಟು ಡೂ ಇಟ್. ವಿ ಡೋಂಟ್ ವಾಂಟ್ ಟು ಗೋ ವಿತ್ ದಿ ವೆಂಚರ್ಸ್ ಆಟಿಟ್ಯೂಡ್. ನಮ್ಮ ಸರ್ಕಾರ ಅದಕ್ಕೆ ಯಾವುದಕ್ಕೂ ಕೂಡ ಇಲ್ಲ. ಬಟ್ ನಾವು ಚುನಾವಣಾ ಮುಂಚಿತವಾಗಿ ಕೆಲವು ವಿಚಾರಗಳನ್ನ ನಾವೆಲ್ಲ ಹೇಳಿದ್ದು ಅಷ್ಟೇ. ಈ ತರ ಇದೆ. ಸೊ ಅವೆಲ್ಲ ಬಂತು, ಅದೆಲ್ಲ ಪ್ರೂವ್ ಆಗಿ ಕೆಲವು ಕಮಿಷನ್ಸ್ಗಳು ಅವು ಎಲ್ಲ ಬಂದಾಗ ನಾವು ಸುಮ್ಮನೆ ಕೂತ್ಕೊಳಕ. ಅವರೇ ಹೇಳಿದ್ರಲ್ಲ, ನೀವೇನ್ ಮಾಡಿದಿರಿ, ಏನ್ ಬಿಟ್ಟಿದ್ದೀರಿ, ಇಷ್ಟು ದಿನ ಆಯ್ತು, ಯಾವ ತಂದಿದ್ದೀರಿ, ಎಲ್ಲಿದೆ ನೀವು 40%, ಇವೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ನಾವು ಹೇಳೋದಕ್ಕಿಂತ ನಮ್ಮ ಇಲಾಖೆ ಇವರು ಕಮಿಷನ್ಗಳು ರಿಪೋರ್ಟ್ ಕೊಟ್ಟಾಗ ನಾವು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಆ ಕೆಲಸ ಸರ್